20 ವರ್ಷಗಳಿಂದಲೂ ಕೃಷಿ ನಂಬಿ ಜೀವನ ಸಾಗಿಸುತ್ತಿದ್ದ ಈ ರೈತರಿಗೆ ಸದ್ಯ ಯಶಸ್ಸು ಸಿಕ್ಕಿದೆ. 6 ವರ್ಷಗಳ ಹಿಂದೆ ನೆಟ್ಟ ಈ ಸಸಿಗಳು ಈಗ ಫಲ ಕೊಟ್ಟಿವೆ. ಇದರಿಂದ ಆದಾಯವೂ ಹೆಚ್ಚು ಸಿಕ್ತಿದೆ. ಹಾಗಾದ್ರೆ ಈ ರೈತರಿಗೆ ಯಾವ ಕೃಷಿಯಿಂದ ಆದಾಯ ಸಿಕ್ತು ಅಂತ ನೋಡ್ಕೊಂಡು ಬನ್ನಿ. ಮಿಶ್ರ ಫಲ ಬೆಳೆದು ಸಿಕ್ತು ಒಳ್ಳೆಯ ಆದಾಯ. 6 ವರ್ಷಗಳ ಹಿಂದೆ ನಾಟಿ ಮಾಡಿದ್ದ ಜಂಬೂ ನೇರಳೆ ಈಗ ರೈತನ ಕೈ ಹಿಡಿದಿದೆ. ಚಿತ್ರದುರ್ಗದ ಧರ್ಮಪುರ ಸಮೀಪದ ಹೊಂಬಳದಹಟ್ಟಿ HB ಕಾಂತರಾಜು ಮತ್ತು ಪತ್ನಿ ಸುಜಾತ ಅವರ ಪರಿಶ್ರಮಕ್ಕೆ ಫಲ ಸಿಕ್ಕಿದೆ. 20 ವರ್ಷಗಳಿಂದಲೂ ಕೃಷಿ ನಂಬಿ ಜೀವನ ಸಾಗಿಸುತ್ತಿದ್ದ ಕಾಂತರಾಜು ಅವರು ಹಲವು ಪ್ರಯೋಗಗಳನ್ನ ಮಾಡಿ ಕೈ ಸುಟ್ಟಿಕೊಂಡಿದ್ದರು. ಆದರೆ ಅದೇ ವ್ಯವಸಾಯದಲ್ಲಿ ಈಗ ಸಂತೃಪ್ತರಾಗಿದ್ದಾರೆ. ಕೃಷಿಯಲ್ಲಿ ಏನನ್ನಾದರೂ ಸಾಧಿಸಬೇಕೆಂಬ ಛಲದಿಂದ ಪ್ರಾರಂಭದಲ್ಲಿ ಹಣ್ಣಿನ ಬೆಳೆಗಳನ್ನ ಬೆಳೆಯಲು ನಿರ್ಧರಿಸಿದ್ರು. ಆರಂಭದಲ್ಲಿ ದಾಳಿಂಬೆ, ಪಪ್ಪಾಯ, ಕರ್ಬೂಜ ಬೆಳೆದು ನಷ್ಟ ಅನುಭವಿಸಿದ್ರು. ಆದರೂ ಪಟ್ಟು ಬಿಡದೆ ಜಂಬೂ ನೇರಳೆ ಬೆಳೆದು ಅದರಲ್ಲಿ ಯಶಸ್ಸು ಕಂಡಿದ್ದಾರೆ. ರೈತನ ಕೈ ಹಿಡಿದ ಜಂಬೂ ನೇರಳೆ. 55 ಎಕರೆ ಕೃಷಿ ಭೂಮಿಯನ್ನ ಹೊಂದಿರುವ ಇವರು 12 ಎಕರೆಯಲ್ಲಿ ಜಂಬೂ ನೇರಳೆ ತೋಟ, 13 ಎಕರೆಯಲ್ಲಿ ದಾಳಿಂಬೆ, 15 ಎಕರೆ ಅಡಿಕೆ ತೋಟ ಮಾಡಿದ್ದಾರೆ. 13 ಎಕರೆಯಲ್ಲಿ ಶ್ರೀಗಂಧ ನಾಟಿ ಮಾಡಿ ಅದರಲ್ಲಿ ಅಂತರ ಬೆಳೆಯಾಗಿ ಸೇಬೆ ಬೆಳೆದಿದ್ದಾರೆ. 1 ಎಕರೆಯಲ್ಲಿ ಕೃಷಿ ಹೊಂಡ ನಿರ್ಮಿಸಿಕೊಂಡು ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದು ಹೆಚ್ಚು ಆದಾಯ ಕಾಣುತ್ತಿದ್ದಾರೆ. 6 ವರ್ಷಗಳ ಹಿಂದೆ ಆಂಧ್ರ ಪ್ರದೇಶದ ರಾಜಮಂಡ್ರಿಯಿಂದ ಗಿಡಗಳನ್ನ ತರಿಸಿ 12 ಎಕರೆಯಲ್ಲಿ 700 ಗಿಡಗಳನ್ನ ನಾಟಿ ಮಾಡಲಾಯಿತು. ಪ್ರತಿ ಗಿಡಕ್ಕೂ ಹನಿ ನೀರಾವರಿ ಪದ್ಧತಿಯಿಂದ ನೀರುಣಿಸಲಾಯಿತು. 5ನೇ ವರ್ಷಕ್ಕೆ ಫಸಲು ಪ್ರಾರಂಭವಾಗಿ ಮೊದಲ ಅವಧಿಯಲ್ಲೇ ಅಂದಾಜು 10 ಲಕ್ಷ ರೂಪಾಯಿ ಆದಾಯ ಗಳಿಸಿದ್ರು. ಈ ವರ್ಷವೂ ಗಿಡದಲ್ಲಿ ಸಮೃದ್ಧವಾಗಿ ಹಣ್ಣು ಬೆಳೆದಿದ್ದು 15ರಿಂದ 20 ಲಕ್ಷ ಆದಾಯದ ನಿರೀಕ್ಷೆಯಲ್ಲಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಬೆಳೆಯುತ್ತಿದ್ದ ಜಂಬೂ ನೇರಳೆಯನ್ನ ಬಯಲು ಸೀಮೆಯಲ್ಲೂ ಬೆಳೆಯಬಹುದು ಎಂಬುದನ್ನ ಕಾಂತರಾಜು ನಿಜ ಮಾಡಿದ್ದಾರೆ. ಹಣ್ಣು ಖರೀದಿಸಲು ಬೆಂಗಳೂರು, ತುಮಕೂರು ಭಾಗಗಳಿಂದ ಹೆಚ್ಚು ವ್ಯಾಪಾರಸ್ಥರು ಬರ್ತಾರೆ. ಮಾರುಕಟ್ಟೆಯಲ್ಲಿ ಕೆಜಿಗೆ 150ರಿಂದ 200 ರೂಪಾಯಿವರೆಗೂ ದರ ನಿಗದಿಪಡಿಸಲಾಗಿದೆ. 55 ಎಕರೆಗೆ ನೀರುಣಿಸಲು ಒಟ್ಟು 5 ಕೊಳವೆ ಬಾವಿಗಳಿವೆ. ನೀರು ಸಂಗ್ರಹಿಸಲು 1 ಎಕರೆ ವಿಸ್ತೀರ್ಣದಲ್ಲಿ ಕೃಷಿ ಹೊಂಡ ನಿರ್ಮಿಸಲಾಗಿದ್ದು ಸಮಗ್ರ ಕೃಷಿಗೆ ಹನಿ ನೀರಾವರಿ ವ್ಯವಸ್ಥೆ ಅಳವಡಿಸಿಕೊಳ್ಳಲಾಗಿದೆ. ಕೃಷಿ ಹೊಂಡದಲ್ಲಿ ಮೀನು ಸಾಕಾಣಿಕೆ ಮಾಡಿ ಅದರಲ್ಲಿಯೂ ಆದಾಯ ಕಾಣುತ್ತಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.